Praise the Lord. Greetings to you all in the name of our Lord and Savior Jesus Christ. Today's Bible verse, Acts chapter 17 verse 6. These men have caused trouble everywhere. Now they have come to our city. ಅಪೊಸ್ತಲರ ಕೃತ್ಯಗಳು 17ನೇ ಅಧ್ಯಾಯ 6ನೇ ವಚನ. ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಆ ಮನುಷ್ಯರು ಇಲ್ಲಿಗೂ ಬಂದಿದ್ದಾರೆ. ಇಲ್ಲಿ ಇವತ್ತಿನ ವಾಕ್ಯದಲ್ಲಿ ನಾವು ನೋಡುತ್ತಾ ಇದ್ದೇವೆ, ಲೋಕವನ್ನೇ ಅಲ್ಲಕಲ್ಲೋಲ ಮಾಡಿದಾರಂತೆ. ಅಂದ್ರೆ ಇಡೀ ಲೋಕವನ್ನ ಅಲುಗಾಡಿಸಿದ್ದಾರೆ. ಯಾವುದರ ಮೂಲಕವಾಗಿ? ವಾಕ್ಯದ ಮೂಲಕವಾಗಿ, ಕ್ರಿಸ್ತನ ಕುರಿತು ಅವರು ಹೇಳಿರುವ ವಾಕ್ಯದ ಮೂಲಕವಾಗಿ ಅವರು ಇಡೀ ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ್ದಾರಂತೆ. ಅದಕ್ಕಾಗಿ ಅಲ್ಲಿರುವ ಯಹೂದ್ಯರು ಇವರಿಗೆ ಒಂದು ಹೊಸ ಹೆಸರನ್ನು ಇಡ್ತಾ ಇದ್ದಾರೆ. ಏನಂತೆ? ಲೋಕವನ್ನು ಅಲ್ಲಕಲ್ಲೋಲ ಮಾಡಿದ ಮನುಷ್ಯರು, ಲೋಕವನ್ನು ಅಲ್ಲಕಲ್ಲೋಲ ಮಾಡಿದವರು ಎಂಬುದಾಗಿ ಅವರ ಹೆಸರಿಡ್ತಾ ಇದ್ದಾರೆ. ಯಾರಪ್ಪ ಈ ವ್ಯಕ್ತಿಗಳು? ಅವರೇ ಪೌಲ ಮತ್ತು ಸೀಲರು. ಆದಿ ಸಭೆಯಲ್ಲಿರ್ತಕ್ಕಂಥ ಆ ಯೌವನಸ್ಥ ಸೇವಕರಿಗೆ ಆಗಿನ ದಿನದಲ್ಲಿರ್ತಕ್ಕಂಥ ಯಹೂದ್ಯರು ಒಂದು ಸುಂದರವಾದ ಹೆಸರನ್ನು ಕೊಡ್ತಾ ಇದ್ದಾರೆ. ಅದು ಅಲ್ಲಕಲ್ಲೋಲ ಮಾಡುವವರು ಎಂಬುದಾಗಿ. ಈ ಪೌಲ ಸೀಲರು ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿದ್ದರು. ಅವರು ಪವಿತ್ರಾತ್ಮನ ಬಲದಿಂದ ಯೇಸು ಕ್ರಿಸ್ತನ ಕುರಿತು ವಾಕ್ಯವನ್ನು ತಿಳಿಸಿದಾಗ ಅಲ್ಲಿ ಅಲ್ಲಕಲ್ಲೋಲ ಉಂಟಾಯಿತು. ಅಂದರೆ ಅನೇಕ ಆತ್ಮಗಳನ್ನು ಅವರು ಗೆದ್ದರು. ಅನೇಕ ಆತ್ಮಗಳನ್ನು ಅವರು ಕ್ರಿಸ್ತನ ಕಡೆಗೆ ತಿರುಗಿಸಿದರು. ಯೇಸು ಸ್ವಾಮಿ ಪ್ರಥಮ ಶಿಷ್ಯರನ್ನು ಮಾಡಿಕೊಳ್ಳುವಾಗ ಅವರಿಗೆ ಹೇಳಿದರು, ಇನ್ನು ಮುಂದೆ ನೀವು ಮೀನು ಹಿಡಿಯುವವರಲ್ಲ, ಆದರೆ ಮನುಷ್ಯರನ್ನು ಹಿಡಿಯುವ ಬೆಸ್ತರನ್ನಾಗಿ ನಿಮ್ಮನ್ನು ಮಾಡುವೆನು ಎಂಬುದಾಗಿ ಹೇಳಿದ್ದರು. ಇಲ್ಲಿ ಆದಿಸಭೆಯಲ್ಲಿರುವ ಆ ಶಿಷ್ಯರು ಅನೇಕ ಆತ್ಮಗಳನ್ನು ಕ್ರಿಸ್ತನ ಕಡೆಗೆ ಆದಾಯ ಮಾಡ್ತಾ ಇದ್ದಾರೆ. ಹಳ್ಳಿಗಳಲ್ಲಿ ಯೌವನಸ್ಥ ಹುಡುಗರು ಮೀನುಗಳನ್ನು ಹಿಡಿಯಬೇಕಾದ್ರೆ, ಚಿಕ್ಕ ಪುಟ್ಟ ಕೆರೆಗಳಿರುವುದಾದರೆ ಅಲ್ಲಿ ಹೋಗಿ ಒಂದು ಟ್ರಿಕ್ಕನ್ನು ಅವರು ಬಳಸ್ತಾರೆ. ಹೇಗಪ್ಪ ಅಂದರೆ, ಆ ನೀರಿನಲ್ಲಿ ಇಳಿದು ತಮ್ಮ ಕಾಲಿನಿಂದ ನೀರನ್ನು ಕಲಕು ಮಾಡಿಬಿಡ್ತಾರೆ, ಅಲ್ಲಕಲ್ಲೋಲ ಮಾಡಿಬಿಡ್ತಾರೆ. ಆಗ ಆ ಕೆರೆ ಕೆಸರಿನಿಂದ ತುಂಬಿ ಹೋಗ್ತದೆ. ಹೀಗಾಗಿ ಅಲ್ಲಿರುವ ಮೀನುಗಳಿಗೆ ಉಸಿರಾಟದ ತೊಂದರೆ ಆಗ್ತದೆ. ಆಗ ಆ ಮೀನುಗಳು ಮೇಲೆ ಬರುತ್ತವೆ. ತಕ್ಷಣವೇ ಆ ಹುಡುಗರು ಮೀನುಗಳನ್ನು ಹಿಡಿದುಕೊಂಡು ಬರುತ್ತಾರೆ. ಯೋಹಾನನ ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಕೂಡ ಒಂದು ಕೊಳ ಇದೆ. ಆ ಕೊಳದ ಹೆಸರು ಬೆತ್ಸದ ಎಂಬುದಾಗಿ. ಅಲ್ಲಿ ಆ ಕೊಳವನ್ನು ಕಲಕಲಿಕ್ಕೆ ದೇವರು ಒಬ್ಬ ದೇವದೂತನನ್ನು ಕಳುಹಿಸಿಕೊಡ್ತಾ ಇದ್ದರು. ಆ ದೇವದೂತನು ಬಂದು ಆ ನೀರನ್ನು ಕಲಕುವಾಗ ಯಾವ ರೋಗಿ ಮೊದಲು ಅದರಲ್ಲಿ ಇಳಿತಾನೋ ಆ ರೋಗಿ ಗುಣ ಹೊಂದುತ್ತಾ ಇದ್ದನು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡುತ್ತೇವೆ. ಕರ್ತನು ಆತ್ಮಗಳನ್ನು ತನ್ನ ಕಡೆಗೆ ತಿರುಗಿಸಿಕೊಳ್ಳಲಿಕ್ಕೆ ಈಗ ತನ್ನ ಮಕ್ಕಳನ್ನು ಆರಿಸಿಕೊಂಡಿದ್ದಾರೆ. ಅನೇಕ ಜನರನ್ನು ಕ್ರಿಸ್ತನ ಕಡೆಗೆ ತಿರುಗಿಸುವುದಕ್ಕಾಗಿ ತನ್ನ ಜನರನ್ನು ಆರಿಸಿಕೊಂಡಿದ್ದಾರೆ. ಈಗ ಇಲ್ಲಿ ನಾವು ನೋಡ್ತಾ ಇದ್ದೇವೆ, ಪೌಲ ಸೀಲರನ್ನು ದೇವರು ಆರಿಸಿಕೊಂಡಿದ್ದಾರೆ. ಇಲ್ಲಿ ದೇವರ ವಾಕ್ಯವನ್ನು ಸಾರುವುದಕ್ಕಾಗಿ ಅವರು ಅನೇಕ ಪಟ್ಟಣಗಳಿಗೆ ಪ್ರಯಾಣ ಮಾಡಿದರು. ಈಗ ಅವರು ಥೆಸಲೋನಿಕ ಪಟ್ಟಣಕ್ಕೆ ಬಂದಿದ್ದಾರೆ. ಅಲ್ಲಿ 3 ಸಬ್ಬತ್ ದಿನಗಳಲ್ಲಿ ದೇವರ ಕುರಿತು ವಾಕ್ಯವನ್ನು ಹೇಳಿದ್ದಾರೆ. ಭಕ್ತಿಯುಳ್ಳ ಗ್ರೀಕರು ಅವರೊಂದಿಗೆ ಸೇರಿಕೊಂಡರು ಮತ್ತು ಅನೇಕ ಗೌರವಸ್ಥರಾದ ಸ್ತ್ರೀಯರು ಕೂಡ ಅಲ್ಲಿ ಅವರೊಂದಿಗೆ ಸೇರಿಕೊಂಡರು. ಹೀಗೆ ಅನೇಕ ವಿಶ್ವಾಸಿಗಳು ಅವರೊಂದಿಗೆ ಸೇರಿಕೊಂಡರು. ಪ್ರಿಯರೇ, ಅದಕ್ಕಾಗಿ ಅಲ್ಲಿರುವ ಯಹೂದ್ಯರು ಇವರಿಗೆ ಆ ಹೆಸರನ್ನು ಕೊಡ್ತಾ ಇದ್ದಾರೆ. ಲೋಕವನ್ನು ಅಲ್ಲಕಲ್ಲೋಲ ಮಾಡುವವರು ಈಗ ನಮ್ಮ ಪಟ್ಟಣಕ್ಕೆ ಬಂದಿದ್ದಾರೆ ಎಂಬುದಾಗಿ. ಈಗ ಜನರು ನಿನ್ನನ್ನು ಕಂಡು ಯಾವ ಹೆಸರನ್ನು ಇಡ್ತಾ ಇದ್ದಾರೆ? ನೀನು ಲೋಕವನ್ನು ಅಲ್ಲಕಲ್ಲೋಲ ಮಾಡುತ್ತಾ ಇದೆಯಾ? ಆತ್ಮಗಳನ್ನು ಕ್ರಿಸ್ತನ ಕಡೆಗೆ ತಿರುಗಿಸ್ತಾ ಇದೆಯಾ? ಹೇಗೆ ಕ್ರಿಸ್ತನ ಕಡೆಗೆ ತಿರುಗಿಸುವುದು? ನೀನು ನಿನ್ನ ಕೆಲಸ ಕಾರ್ಯಗಳನ್ನು ಬಿಟ್ಟು, ನಿನ್ನ ಉದ್ಯೋಗವನ್ನು ಬಿಟ್ಟು, ನಿನ್ನ ವಿದ್ಯಾಭ್ಯಾಸವನ್ನು ಬಿಟ್ಟು ನೀನು ಸುವಾರ್ತೆ ಸಾರಲಿಕ್ಕೆ ಆಗುವುದಿಲ್ಲ. ಆದರೆ ನಿನ್ನ ಜೀವಿತವೇ ಕ್ರಿಸ್ತನ ಶಿಷ್ಯನು, ಕ್ರಿಸ್ತನ ಮಗನು, ಕ್ರಿಸ್ತನ ಮಗಳು ಎಂಬುದಾಗಿ ತೋರ್ಪಡಿಸುವಂಥ ಜೀವಿತ ನಿನ್ನದಾಗಿರಬೇಕು. ನಿನ್ನನ್ನು ಕಂಡ ಜನರು ಕ್ರಿಸ್ತನ ಕಡೆಗೆ ತಿರುಗುವಂಥವರಾಗಿರಬೇಕು. ನೀನು ಕೂಡ ನೀನಿರುವ ಸ್ಥಳದಲ್ಲಿಯೇ ಮೊಣಕಾಲೂರಿ
ಪ್ರಾರ್ಥನೆ ಮಾಡು. ಆಗ ನೀನು ಇಡೀ ಲೋಕವನ್ನೇ ಅಲ್ಲಕಲ್ಲೋಲ ಮಾಡಬಹುದು. ಇಡೀ ಲೋಕವನ್ನು ಕ್ರಿಸ್ತನ ಕಡೆಗೆ ತಿರುಗಿಸಬಹುದು. ಹೌದು ನನ್ನ ಪ್ರಿಯ ದೇವಜನರೇ, ಕ್ರಿಸ್ತನನ್ನು ನಿಮ್ಮಲ್ಲಿ ಧರಿಸಿಕೊಳ್ಳಿರಿ. ಕ್ರಿಸ್ತನಿಗೆ ನಿಮ್ಮ ಹೃದಯದಲ್ಲಿ ಸ್ಥಳ ಕೊಡಿರಿ. ಕ್ರಿಸ್ತನಂತೆ ನೀವಾಗಿರಿ. ಆಗ ನಿನ್ನನ್ನು ಕಂಡ ಜನರು ಕ್ರಿಸ್ತನ ಕಡೆಗೆ ತಿರುಗಿಕೊಳ್ಳುತ್ತಾರೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧನಾದ ನಮ್ಮ ಪರಲೋಕದ ತಂದೆಯೇ, ನಿನಗೆ ಸ್ತೋತ್ರ ಉಂಟಾಗಲಿ ಸ್ವಾಮಿ. ನಾನು ಹೋದ ಮೇಲೆ ಸತ್ಯದ ಆತ್ಮನನ್ನು ಕಳುಹಿಸಿಕೊಡುತ್ತೇನೆ ಎಂಬುದಾಗಿ ಹೇಳಿದ ದೇವರೇ, ನಿಮಗೆ ಸ್ತೋತ್ರಪ್ಪ. ಪೌಲ ಸೀಲರ ಮೇಲೆ ಪರಿಶುದ್ಧಾತ್ಮ ಇಳಿದು ಬಂದು ದೇವರ ವಾಕ್ಯ ಸಾರಿದಾಗ ಅನೇಕ ಆತ್ಮಗಳು ನಿನ್ನ ಕಡೆಗೆ ತಿರುಗಿದವು ಎಂಬುದಾಗಿ ನಾವು ಇಂದು ಕಲಿತುಕೊಳ್ಳಲಿಕ್ಕೆ ಕೃಪೆ ಮಾಡಿದ್ದೀರಿ ದೇವರೇ. ಅದಕ್ಕಾಗಿ ಸ್ತುತಿ ಸ್ತೋತ್ರವನ್ನು ಸಲ್ಲಿಸ್ತೇವೆ ಸ್ವಾಮಿ. ಈ ವಾಕ್ಯ ಕೇಳಿಸಿಕೊಳ್ಳುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಆಶೀರ್ವಾದ ಮಾಡು ಸ್ವಾಮಿ. ನಾವೆಲ್ಲರೂ ಕರ್ತನೆ ಅನೇಕ ಜನರನ್ನು ನಿನ್ನ ಕಡೆಗೆ ತಿರುಗಿಸುವುದಕ್ಕಾಗಿ ನಮ್ಮನ್ನು ನಿನ್ನ ಸಾಧನವನ್ನಾಗಿ ಉಪಯೋಗಿಸಿಕೊ ಕರ್ತನೆ. ಅಪ್ಪ, ನಮ್ಮ ಹೃದಯದ ಬಾಗಿಲನ್ನು ತೆರೆಯುತ್ತೇವೆ ಸ್ವಾಮಿ. ನಮ್ಮ ಹೃದಯದೊಳಗೆ ನೀನು ಬಾ ಕರ್ತನೆ. ನಾವು ನಿನ್ನ ಹಾಗೆ ಇರಲಿಕ್ಕಾಗುವಂತೆ ಸಹಾಯ ಮಾಡು. ಪರಿಶುದ್ಧವಾದ ಜೀವನವನ್ನು ಜೀವಿಸಲಿಕ್ಕೆ ಸಹಾಯ ಮಾಡು ಕರ್ತನೆ. ಅನೇಕ ಯೌವನಸ್ಥ ಮಕ್ಕಳು ಉದ್ಯೋಗಕ್ಕಾಗಿ ಅಲೆಯುತ್ತಾ ಇದ್ದಾರೆ ದೇವರೇ, ಇವರನ್ನು ಕನಿಕರಿಸು ಅಪ್ಪ. ಅವರು ಕಷ್ಟಪಟ್ಟು ವಿದ್ಯಾಭ್ಯಾಸ ಮಾಡಿದ್ದಾರೆ ಕರ್ತನೆ. ಈಗ ಅವರು ಉದ್ಯೋಗವಿಲ್ಲದವರಾಗಿದ್ದಾರೆ. ಅವರನ್ನು ಕನಿಕರಿಸು, ಅವರಿಗೆ ಕಾಪಾಡು, ಅವರಿಗೆ ಆಶೀರ್ವಾದ ಮಾಡು. ಒಂದು ಉತ್ತಮವಾದ ಉದ್ಯೋಗ ದೊರೆಯಲಿಕ್ಕಾಗುವಂತೆ ಸಹಾಯ ಮಾಡಪ್ಪ. ಇನ್ನು ಅನೇಕ ದಂಪತಿಗಳು ಮಕ್ಕಳಿಲ್ಲದೆ ಚಿಂತಿತರಾಗಿದ್ದಾರೆ ಸ್ವಾಮಿ. ಈ ಸಮಾಜದಲ್ಲಿ ಅವಮಾನಭರಿತವಾದ ಜೀವಿತವನ್ನು ಅವರು ಜೀವಿಸ್ತಾ ಇದ್ದಾರೆ ಕರ್ತನೆ. ಅದಕ್ಕಾಗಿ ದೇವ, ನಿನ್ನ ಕರುಣಾದೃಷ್ಟಿಯನ್ನು ಇವರ ಕಡೆಗೆ ತಿರುಗಿಸು ಸ್ವಾಮಿ. ಇವರನ್ನು ಆಶೀರ್ವದಿಸು. ಮಕ್ಕಳನ್ನು ಅವರಿಗೆ ಅನುಗ್ರಹಿಸಬೇಕಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡುತ್ತೇನೆ ತಂದೆಯೇ. ಆಮೆನ್.